ಪ್ರಜಾ ವಿಮೋಚನಾ ಚಳುವಳಿ ಸಂಘಟನೆಯ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷರಾದ ಆರ್ ಚಿರಂಜೀವಿರವರಿಗೆ ಜನ್ಮದಿನದ ಸಂಭ್ರಮ. ದಿನಾಂಕ 16/5/2026 ಶನಿವಾರದಂದು ತಮ್ಮ 41ನೇ ಜನ್ಮದಿನಾಚರಣೆಯನ್ನ ವಿಜೃಂಭಣೆಯಿಂದ ಆಚರಿಸಿಕೊಂಡರು. ಕೋಣನಕುಂಟೆ ಸಮೀಪದ ಹರಿನಗರದ ತಮ್ಮ ಸಂಘಟನೆಯ ಕಚೇರಿಯಲ್ಲಿ ಸಂಘಟನೆಯ ಪದಾಧಿಕಾರಿಗಳು, ಸ್ನೇಹಿತರು, ಹಿತೈಷಿಗಳು, ಕುಟುಂಬದವರೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಅದ್ದೂರಿಯಾಗಿ ಜನ್ಮದಿನಾಚರಣೆ ಆಚರಿಸಿಕೊಂಡರು. ಜನ್ಮದಿನದ ಶುಭಾಶಯಗಳನ್ನು ಕೋರಲು ಬಂದಿದ್ದ ಪ್ರತಿಯೊಬ್ಬರೂ ಶಾಲು ಹೊದಿಸಿ, ಹಾರ ಹಾಕಿ, ಪೇಟ ತೊಡಿಸಿ, ಹೂಗುಚ್ಛ ನೀಡಿ, ವಿಶೇಷವಾದ ಉಡುಗೊರೆಗಳನ್ನು ಕೊಟ್ಟು ಶುಭ ಕೋರಿದರು. ಜನ್ಮದಿನಾಚರಣೆ ಈ ಶುಭ ಸಂದರ್ಭದಲ್ಲಿ ಪ್ರಜಾ ವಿಮೋಚನಾ ಚಳುವಳಿಯ ರಾಜ್ಯಾಧ್ಯಕ್ಷರಾದ ಆನೇಕಲ್ ಕೃಷ್ಣಪ್ಪನವರು ಸಹ ಜನ್ಮದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಚಿರಂಜೀವಿರವರಿಗೆ ಶುಭ ಕೋರಿ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಏನಿವತ್ತು ಪ್ರಜಾ ವಿಮೋಚನಾ ಚಳವಳಿಯ ಬೆಂಗಳೂರು ದಕ್ಷಿಣ ಜಿಲ್ಲಾ ಅಧ್ಯಕ್ಷರಾದ ಚಿರಂಜೀವಿರವರ ಒಂದು ಬರ್ತ್ಡೇಯನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಮೊದಲನೇ ಬಾರಿಗೆ ಅವರಿಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಮತ್ತು ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಎಲ್ಲ ಹಂತದ ಪದಾಧಿಕಾರಿಗಳು ಕೂಡ ಭಾಗವಹಿಸಿದ್ದಾರೆ, ಕಾರ್ಯಕರ್ತರು ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಪ್ರಜಾ ವಿಮೋಚನಾ ಚಳವಳಿ ಇಡೀ ಕರ್ನಾಟಕದಲ್ಲಿ ಅನೇಕ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ವಿಸ್ತರಣೆಯನ್ನು ಮಾಡ್ತಾ ಇದ್ದೇವೆ. ಅನೇಕರು ನೂತನವಾಗಿ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಬೇರೆ ಬೇರೆ ಚಳುವಳಿಗಳಿಂದ ಇರ್ತಕ್ಕಂಥವರು ಸೇರ್ಪಡೆ ಆಗ್ತಾ ಇದ್ದಾರೆ. ಅದು ಒಂದು ಶುಭ ಸೂಚಕ. ಮತ್ತೊಂದು, ಈ ರಾಜ್ಯದ ವ್ಯವಸ್ಥೆಯಲ್ಲಿ ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ವಿಚಾರವಾಗಿ ಪತ್ರಿಕೆಗಳಲ್ಲಿ ನಿನ್ನೆ ಪ್ರಕಟ ಆಗಿದೆ. ಇಡೀ ಭಾರತ ದೇಶದಲ್ಲಿ ಏನು ಶೋಷಿತ ಸಮುದಾಯಗಳ ಮೇಲೆ ಇವತ್ತು ಏನು ಕೊಲೆಗಳು, ದೌರ್ಜನ್ಯಗಳು, ಮಾನಭಂಗಗಳು ಆಗ್ತಾ ಇದೆ, ಆದರೆ ಒಟ್ಟಾರೆ ಇವತ್ತು ಏನು ಪ್ರಕರಣಗಳಾಗ್ತಾ ಇದೆ, ಭಾರತ ದೇಶದಲ್ಲಿ 3% ಮಾತ್ರ ಶಿಕ್ಷೆ ಆಗ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ ಕೂಡ 3.5% ಇವತ್ತು ಶಿಕ್ಷೆ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಆಯೋಗದ ವಿಚಾರ ಪೂರ್ವಕವಾಗಿ ಅವರ ಅಧ್ಯಕ್ಷರು ವರ್ಷಕ್ಕೆ ಒಂದೇ ಒಂದು ಸಭೆಯನ್ನು ಮಾಡ್ತಾರೆ. ಅನೇಕ ಅಧಿಕಾರಿಗಳಿಗೆ ಡೈರೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಆದರೆ ಕರ್ನಾಟಕದ ದುರಂತ ಏನಂದ್ರೆ, ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಆಯೋಗ ಒಂದು ಕಡೆ ಇದೆ, ಆಯೋಗದ ಅಧ್ಯಕ್ಷ ಇದ್ದಾರೆ, ಸದಸ್ಯರುಗಳಿದ್ದಾರೆ. ಮತ್ತೊಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಏನು ಶೋಷಿತ ಸಮುದಾಯಗಳ ಪರವಾಗಿ ನಿರಂತರವಾಗಿ ಪ್ರಜಾ ವಿಮೋಚನಾ ಚಳವಳಿ ಸೇರಿದಂತೆ ಹೋರಾಟಗಳು ಮಾಡಿದ್ದ ಕಾರಣಕ್ಕಾಗಿ DCRE ಒಂದು ಪೊಲೀಸ್ ಸ್ಟೇಷನ್ಗಳನ್ನು ಹೊಸದಾಗಿ ತೆರೆದಿದ್ದಾರೆ. ಇಡೀ ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಗೆ ಒಂದೊಂದು ಠಾಣೆಗಳನ್ನು ಮತ್ತು ಬೆಂಗಳೂರಿಗೆ 2 ಠಾಣೆಗಳು ಮತ್ತು 2 SP ಗಳನ್ನು ಇವತ್ತು ಆಯೋಜನೆಯನ್ನು ಕರ್ನಾಟಕ ಸರ್ಕಾರ ಮಾಡಿದೆ. ಅವರಿಗೆ ಸಾಕಷ್ಟು ಏನು ವೆಹಿಕಲ್ಗಳಿರ್ಬೋದು, ಅವರ ಪೊಲೀಸ್ ಸಿಬ್ಬಂದಿ ಇರ್ಬೋದು, ಎಲ್ಲವನ್ನು ಕೂಡ ಸರ್ಕಾರದ ಅವರು ಕೊಟ್ಟಿದ್ದಾರೆ. ಪ್ರತಿ ತಿಂಗಳಿಗೆ ಕೋಟಿಗಟ್ಟಲೆ ಹಣ ಅವರಿಗೆ ವ್ಯಯ ಆಗ್ತಾ ಇದೆ. ಆದರೆ ಇವತ್ತು ಏನು ಪ್ರಕರಣಗಳು ದಾಖಲಾಗ್ತಾ ಇರ್ತಕ್ಕಂಥದ್ದು ಪೂರಕವಾಗಿ ಸಾಕ್ಷ್ಯಗಳ ಕೊರತೆ, ಮತ್ತು ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು ಬೇರೆ ಬೇರೆ ಆರೋಪಿಗಳ ಪೂರಕವಾಗಿ ಏನು ಒತ್ತಡಕ್ಕೆ ಮಣಿಯುವಂಥದ್ದು ಇರ್ಬೋದು ಅಥವಾ ಭ್ರಷ್ಟಾಚಾರದಲ್ಲಿ ಮುಳುಗುವಂಥದ್ದು ಇರ್ಬೋದು, ಇದರಿಂದ ಸಾಕ್ಷಿಗಳ ಸಮರ್ಪಕ ವಿಚಾರಣೆ ಮಾಡದೆ ನ್ಯಾಯಾಲಯಗಳಲ್ಲಿ ಆ ಪ್ರಕರಣಗಳು ಬಿದ್ದು ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಂಗಾಗಿ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಈ ದೇಶದ ಪ್ರಧಾನಿಗೆ ಒತ್ತಾಯ ಮಾಡ್ತೇನೆ, ನೀವು ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಫೋಟೋವನ್ನು ಹಾಕ್ಕೊಂಡು ಮೀಸಲು ಕ್ಷೇತ್ರಗಳಲ್ಲಿರ್ತಕ್ಕಂಥ ಶೋಷಿತ ಸಮುದಾಯದವರು ಇಡೀ ಭಾರತ ದೇಶದಲ್ಲಿ 25%ಕ್ಕಿಂತ ಹೆಚ್ಚು ಸಂಖ್ಯೆ ಇರ್ತಕ್ಕಂಥವ್ರನ್ನ ನೀವು ವೋಟ್ ಬ್ಯಾಂಕ್ ಆಗಿ ನೀವು ನೋಡಬಾರ್ದು. ಮುಂದಿನ ದಿನಗಳಲ್ಲಿ ಶೋಷಿತ ಸಮುದಾಯಗಳು, ಹಿಂದುಳಿದ ಜಾತಿಗಳು, ಮಹಿಳೆಯರು ಸೇರಿದಂತೆ ಏನು ಪಕ್ಕದ ರಾಜ್ಯ ತಮಿಳುನಾಡಲ್ಲಿ ಬದಲಾವಣೆ ಆಗಿರೋ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕೂಡ ರಾಜಕೀಯ ಅಧಿಕಾರವನ್ನು ಬದಲಾಯಿಸುವಂಥ ಶಕ್ತಿ ಜನರಿಗಿದೆ. ಆ ಪೂರಕವಾಗಿ ಕೂಡ ಚಳುವಳಿಗಳು ಕೂಡ ನಾವು ತೀರ್ಮಾನಗಳನ್ನು ಮಾಡ್ತೇವೆ. ಹಂಗಾಗಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತೇನೆ, ನೀವು ಮತ್ತೊಂದು ಅತಿ ಶೀಘ್ರವಾಗಿ DGP SP ಸರ್ಕಾರದ ಕಾರ್ಯದರ್ಶಿಗಳ ಹಂತದಲ್ಲಿ ಸಭೆಯನ್ನು ಮಾಡಿ ಏನೆಲ್ಲ ಸಮಸ್ಯೆಗಳಾಗಿದೆ, ಪರಿಶಿಷ್ಟ ಜಾತಿ ಅದರ ಪೂರಕವಾಗಿ ಅನ್ಯಾಯಗಳಾಗಿದೆ, ಅದು ಕಟ್ಟುನಿಟ್ಟಿನ ಒಂದು ಕ್ರಮಗಳನ್ನಾಗಬೇಕು, ಮತ್ತು ಯಾರು ಆರೋಪಿಗಳು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತೇನೆ. ಮತ್ತೊಂದು ವಿಶೇಷ ಏನಂದರೆ,
ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಸ್ವಾಮೀಜಿಗಳಿದ್ದಾರೆ, ಮಠಗಳಿದೆ, ದೇವಸ್ಥಾನಗಳಿದೆ. ಇದು ಜಾತ್ರೆಗಳು ಮತ್ತು ಮಠಾಧಿಪತಿಗಳು ಅಡ್ಡಪಲ್ಲಕ್ಕಿಗಳು ಕೂಡ ನಡೀತಾ ಇದೆ. ಇದು ದುರಂತ ಏನಂದರೆ, ಒಂದು ಕಡೆ ಬಸವಣ್ಣನವರ ಅನುಯಾಯಿಗಳಿದ್ದಾರೆ, ಇನ್ನೊಂದು ಕಡೆ ಕನಕದಾಸರ ಅನುಯಾಯಿಗಳಿದ್ದಾರೆ, ಇನ್ನೊಂದು ಕಡೆ ನಾರಾಯಣ ಗುರುಗಳು ಅನುಯಾಯಿಗಳಿದ್ದಾರೆ. ಇದು ಜಾತಿ ಪಂಗಡಗಳ ಪೂರಕವಾಗಿ ವಿಂಗಡಣೆಗಳು ಆಗ್ತಾ ಇರೋದು ಒಂದು ಭಾಗ. ಆದರೆ ಬಸವಣ್ಣನವರ ವಿಚಾರಗಳನ್ನು ಮರೆಮಾಚಿ ಅವರ ತತ್ವಗಳನ್ನು ಪಾಲನೆ ಮಾಡದೇನೆ ಇರ್ತಕ್ಕಂಥ ಒಂದು ದೊಡ್ಡ ಗುಂಪಿದೆ. ನಾನು ಅವರಿಗೆ ಒತ್ತಾಯ ಮಾಡ್ತೇನೆ, ಮಠಾಧಿಪತಿಗಳಿಗೆ ಒತ್ತಾಯ ಮಾಡ್ತೇನೆ, ನೀವು ಮೊದಲನೇ ಬಾರಿಗೆ ಇಡೀ ಸಮೂಹ ಅಥವಾ ಜನಸಂಖ್ಯೆ ಏನಿದೆ, ಜನ ಏನಿದ್ದಾರೆ, ಅದರಲ್ಲಿ ಜಾತಿ ಪಂಗಡಗಳ ವಿಂಗಡಣೆ ಇಲ್ಲದೆ ಎಲ್ಲರೂ ಸಮಾನ ರೀತಿಯಲ್ಲಿ ಕಾಣಬೇಕಾದಂಥ ಒಂದು ವ್ಯವಸ್ಥೆ ನೀವು ಯಾರು ಸ್ವಾಮೀಜಿಗಳಾಗಿದ್ದೀರಿ ನಿಮ್ಮ ಕರ್ತವ್ಯ ಆಗಿದೆ. ಹಂಗಾಗಿ ನಿಮ್ಮ ಮಠಗಳಲ್ಲಿ ನೀವೇನಾದರೂ ಸಮಾಜದ ಬಗ್ಗೆ ಚಿಂತನೆ ಮಾಡೋದಾದರೆ ಅಥವಾ ಬಸವಣ್ಣನವರ ಬಗ್ಗೆ ಚಿಂತನೆ ಮಾಡೋದಾದರೆ, 12ನೇ ಶತಮಾನದಲ್ಲೇ ಬಸವಣ್ಣನವರು ಹೇಳ್ತಾರೆ ಅಸ್ಪೃಶ್ಯತೆ ನಿರ್ಮೂಲನೆಗಾಗಿ ಹೋರಾಟಗಳನ್ನು ಮಾಡಿದ್ದಾರೆ, ಅಂತರ್ಜಾತಿ ವಿವಾಹಗಳನ್ನು ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇರಿದಂತೆ ಈ ದೇಶದಲ್ಲಿ ಹೇಳ್ತಾರೆ, ಈ ದೇಶದಲ್ಲಿ ವ್ಯವಸ್ಥೆ ಏನಾದರೂ ಅಥವಾ ಪರಿಶಿಷ್ಟ ಜಾತಿ ಆ ಅಸ್ಪೃಶ್ಯತೆ ನಿರ್ಮೂಲನೆ ಆಗಬೇಕಂದ್ರೆ ಒಂದು ಆರ್ಥಿಕ ಸಬಲತೆಯನ್ನು ಕಾಣಬೇಕು, ಮತ್ತೊಂದು ಅಂತರ್ಜಾತಿ ವಿವಾಹಗಳು ಹೆಚ್ಚು ಆಗಬೇಕು ಅನ್ನೋ ಒಂದು ವಿಚಾರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಹಂಗಾಗಿ ನನ್ನ ಒತ್ತಾಯ ಸ್ವಾಮೀಜಿಗಳ ಮಠಗಳ ಏನು ಸ್ವಾಮೀಜಿಗಳಿಗೆ ನೀವು ಕೂಡಲೇ ಏನು ಜನಪರವಾಗಿರ್ತಕ್ಕಂಥ ಒಂದು ಸ್ವಾಮೀಜಿಗಳು ಅನ್ನೋದಾದರೆ ಅದನ್ನು ನಿರೂಪಿಸಬೇಕಂದ್ರೆ ನೀವು ಏನು ಇವತ್ತು ಸಹಭೋಜನಗಳನ್ನು ವ್ಯವಸ್ಥೆಯನ್ನು ನಿಮ್ಮ ಮಠಗಳಲ್ಲಿ ಮಾಡಬೇಕಾಗತ್ತೆ. ಏನು ಅಸ್ಪೃಶ್ಯ ಸಮುದಾಯಗಳನ್ನು ಕರೆದು ಸಹಪಂಕ್ತಿ ಭೋಜನಗಳನ್ನು ನೀವು ಮಾಡಿ. ಮತ್ತು RSSನವ್ರಿಗೆ ನಾನು ಮತ್ತೊಂದು ಹೇಳ್ತೀನಿ, RSSನ ಭಗವತ್ರವರು ನಾನು ಮೊನ್ನೆ ನೋಡಿದೆ ಮಾಧ್ಯಮಗಳಲ್ಲಿ ಪರಿಶಿಷ್ಟ ಜಾತಿ ಪರವಾಗಿ ಮಾತಾಡಿದ್ದಾರೆ. ಇಡೀ ದೇಶದಲ್ಲಿ ಜಾತಿ ಇರಬಾರ್ದು, ಎಲ್ಲ ಹಿಂದೂಗಳು ಒಂದಾಗಬೇಕು ಅಂತ ಹೇಳ್ತಾರೆ. ಆದರೆ ನಾನು RSSನ ಭಗವತ್ವರಿಗೆ ಕೇಳ್ತೇನೆ, 100 ವರ್ಷ ಆಗಿದೆ ನಿಮ್ಮ ಸಂಘ ಸ್ಥಾಪನೆ ಮಾಡಿ, ಮತ್ತೆ ನಿಮ್ಮ ಸಂಘ ನೋಂದಣಿ ಕೂಡ ಆಗಿಲ್ಲ. ಅದು ಒಂದು ಕಡೆ. ಆದರೆ ನೀವು ಅಸ್ಪೃಶ್ಯತೆಯ ನಿರ್ಮೂಲನೆಗಾಗಿ ಏನಾದರೂ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀರಿ ಅಂದರೆ ಇದುವರೆಗೂ ಏನೂ ಕಾರ್ಯಕ್ರಮವನ್ನು ನೀವು ಮಾಡಿಲ್ಲ. ಅಟ್ಲೀಸ್ಟ್ ಇನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ಅಸ್ಪೃಶ್ಯತೆಯ ನಿರ್ಮೂಲನೆ ಪೂರ್ವಕವಾದಂಥ ಒಂದು ಕಾರ್ಯಕ್ರಮಗಳನ್ನು ನೀವು ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಹಂಗಾಗಿ ಅದು ಒಂದು ಭಾಗ. ಆದರೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವರ ಮಂಜೂರಾದ ಭೂಮಿಗಳ ಪೂರ್ವಕವಾಗಿ ಏನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಏನು ಒಂದು ಅಮೆಂಡ್ಮೆಂಟನ್ನು ತಂದಿದ್ದಾರೆ, ಏನೋ ಚಳುವಳಿಗಳ ಹೋರಾಟಗಾರರ ಒತ್ತಾಯದ ಮೇಲೆ ಅಮೆಂಡ್ಮೆಂಟನ್ನು ತಂದಿರತಕ್ಕಂಥದ್ರನ್ನ ಇವತ್ತು ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ನಿಮ್ಮ ಅಮೆಂಡ್ಮೆಂಟನ್ನು ತಿರಸ್ಕಾರ ಮಾಡಿದೆ. ತಿರಸ್ಕಾರ ಮಾಡೋದ್ರ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿರುದ್ಧ ಭೂ ಸಮಸ್ಯೆಗಳೇನಿದೆ ಆದೇಶಗಳು ಬರ್ತಾ ಇದೆ. ಇದರ ಪೂರ್ವಕವಾಗಿ ಕೂಡ ನೀವು ಗಂಭೀರವಾಗಿ ಚಿಂತನೆ ಮಾಡಿ ಕ್ರಮ ಜರುಗಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಮತ್ತೊಮ್ಮೆ ನಾನು ಚಿರಂಜೀವಿಯವರಿಗೆ ಶುಭಾಶಯಗಳನ್ನು ಕೋರ್ತೇನೆ. ಸ್ನೇಹಿತರೆ, ಈ ದಿನ ನಮ್ಮ ಸಂಘಟನೆಯ ಚಿರಂಜೀವಿಯಾದಂತಹ ಬೆಂಗಳೂರು ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಯುತ ಚಿರಂಜೀವಿಯವರಿಗೆ PVC ಸಂಘಟನೆ ಪರವಾಗಿ ಶುಭಾಶಯಗಳನ್ನು ಕೋರುತ್ತಾ ಈ ಮೂಲಕ ಅವರಿಗೆ ಅವರು ಸಂಘಟನೆ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಂಡು ಹೋಗ್ಬೇಕಂತ ಕೇಳ್ಕೊತ, ಅದೇ ರೀತಿಯಾಗಿ ಮಾನ್ಯ ಆನೇಕಲ್ ಕೃಷ್ಣಪ್ಪನವರಾದಂತಹ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಆನೇಕಲ್ ಕೃಷ್ಣಪ್ಪಜಿ ಅವರು ಸುಮಾರು ವಿಷಯಗಳನ್ನು ವಿಸ್ತೃತವಾಗಿ ಮಾತಾಡಿದರು. ನಮ್ಮ ಬಸವಣ್ಣರ ವಿಚಾರ ಆಗಿರ್ಬೋದು, ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 27% ಏನಿದ್ದೀವಿ, ನಾವು ಯಾಕೆ ಹಿಂದಿದ್ದೀವಿ, ಅಧಿಕಾರ ಯಾಕೆ ಹಿಡಿಲ್ಲ ಅಂತೇಳೋ ಒಂದು ವಿಷಯವನ್ನು ಬಹಳ ವಿಸ್ತೃತವಾಗಿ ಎಲ್ಲ ಸದಸ್ಯರಿಗೂ ತಿಳಿಸ್ಕೊಡ್ತಾ ಅವರು ನಮಗೆ ಭಾಳ ಮಾರ್ಗದರ್ಶಕರಾಗಿ ಭಾಳ ವಿಷಯಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಸಿದರು. ಅದಕ್ಕಾಗಿ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಜೈ ಹಿಂದ್, ಜೈ ಭಾರತ್. ಸ್ನೇಹಿತರೆ, ಏನಿವತ್ತು ಪ್ರಜಾ ವಿಮೋಚನಾ ಚಳವಳಿಯ ದಕ್ಷಿಣ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರೋ ನನ್ನ ತಮ್ಮ ಅಂದರೆ ಚಿರಂಜೀವಿ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀರಿ. ಅವರು ಇನ್ನೂ ಮೇಲೆ ಬೆಳೀಲಿ, ಇನ್ನೂ ಚೆನ್ನಾಗಿರೋ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವ್ರಿಗೆ ಆಶೀರ್ವಾದ ನೀಡಲಿ ಅಂತ ಹೇಳ್ತಾ, ಮತ್ತು ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷರಾದ ಆನೇಕಲ್ ಕೃಷ್ಣಪ್ಪ ಸಾಹೇಬರಿಗೆ ಧನ್ಯವಾದಗಳು ಹೇಳ್ತಾ, ನಮ್ಮ ಸಂಘಟನೆ ಇನ್ನೂ ಬೆಳೆಸ್ಕೊಂಡು ಹೋಗ್ಬೇಕಂತ ಎಲ್ಲರಿಗೂ ನಮ್ಮ ಪದಾಧಿಕಾರಿಗಳಿಗೆ ಹೇಳ್ತಾ ಜೈ ಭೀಮ್, ಜೈ ಭಾರತ್. ನನ್ನ ಹೆಸರು ಎ ಮಂಜುನಾಥ. ಬೆಂಗಳೂರು ದಕ್ಷಿಣ ತಾಲೂಕು ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ
ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಆನೇಕಲ್ ಕೃಷ್ಣಪ್ಪನವರು ನನ್ನನ್ನು ನೇಮಕ ಮಾಡಿದ್ದಾರೆ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದೀನಿ. ಏನಿವತ್ತು ಆರ್ ಚಿರಂಜೀವಿ ಅವರ 41ನೇ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥವರು ಹಿರಿಯರು, ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷರಾದಂಥ ಎನ್ ಬಸವರಾಜರವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. MM ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರು ಕರುಣಿಸಲಿ ಅಂತ ಹೇಳ್ತಾ ಸಂಘಟನೆಯಲ್ಲಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತೇಳಿ ನಾನು ಆಶಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ. ಏನು ಈ ದಿನ ಪ್ರಜಾ ವಿಮೋಚನಾ ಚಳವಳಿಯ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷರಾದಂಥ ಆರ್ ಚಿರಂಜೀವಿ ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲ ಬಂದು ಅವ್ರಿಗೆ ಶುಭಾಶಯಗಳನ್ನು ಕೋರಿರ್ತೀವಿ. ಅವ್ರಿಗೆ ಮುಂದೆ ಆರೋಗ್ಯ, ಐಶ್ವರ್ಯ ಸಿಗಲಿ ಅಂತೇಳಿ ಭಾವಿಸ್ತಾ ಮುಂದಿನ ದಿನಗಳಲ್ಲಿ ಅವರು GBA ಚುನಾವಣೆಯಲ್ಲಿ ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಆ ಒಂದು ಚುನಾವಣೆಯಲ್ಲಿ ಅವರು ಬಹುಮತಗಳಿಂದ ವಿಜಯಶಾಲಿಯಾಗಿ ಎಲ್ಲ ವರ್ಗದ ಬಡವರಿಗೂ ಹಾಗೂ ದೀನದಲಿತರ ಪರವಾಗಿ ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತೇಳಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕಾರ್ಯಕ್ಕೂ ನಮ್ಮ ಒಂದು ಸಂಘಟನೆಯಿಂದ ಅವ್ರ ಜೊತೆಲಿ ಇರ್ತೀವಿ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ. ವಿಜಯಕುಮಾರ್ M, ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿ. ಎಲ್ರಿಗೂ ಜೈ ಭೀಮ್ ಬಂಧುಗಳೇ. ಏನು ಇವತ್ತು ನನ್ನ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಬಂದಿರಕ್ಕಂಥ ನಿಮ್ಮ ಮೆಚ್ಚಿನ ಸನ್ಮಾನ್ಯ ಶ್ರೀ ಆನೇಕಲ್ ಕೃಷ್ಣಪ್ಪ ಸಾಹೇಬರು ಬಂದಿದ್ದರೆ ಅವ್ರಿಗೆ ಆರ್ಥಿಕ ಅಭಿನಂದನೆಗಳು ಹೇಳುತ್ತಾ, ಅದೇ ರೀತಿ ವಿಜಯಕುಮಾರ್ ಸಾರು, ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷರು N ಬಸವರಾಜ ನಮ್ಮಣ್ಣ, ಅದೇ ಈ ಸಂಘಟನೆಯಿಂದ ಬಂದಿರಕ್ಕಂಥ ಎಲ್ಲ ಹಂತದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರಿಗೆ ನಾನು ಹೃದಯಪೂರ್ವಕ ಆರ್ಥಿಕ ಅಭಿನಂದನೆಗಳು ಸಲ್ಲಿಸ್ತೀನಿ ಬಂಧುಗಳೇ. ಏನು ಈ ಕಾರ್ಯಕ್ರಮ ಉದ್ದೇಶ ಅಂತ ಹೇಳಿದ್ರೆ, ನನ್ನ ಎಲ್ಲೋ ಇರೋಂಥ ಒಂದು ವ್ಯಕ್ತಿನ ನಮ್ಮ ರಾಜ್ಯಾಧ್ಯಕ್ಷರು ಗುರುತಿಸಿ ನನಗೊಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಅದೇ ರೀತಿ ಆ ಸ್ಥಾನಮಾನದಿಂದ ನಾನು ಬೆಳೆಯೋದಕ್ಕಿಂತ ಸಂಘಟನೆಯನ್ನು ಬೆಳೆಸ್ಕೊಂಡು ಹೋಗ್ತೀನಂತ ನಾನು ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ಪ್ರತಿಯೊಬ್ಬರು ನಾನೇ ಒಂದು ಉದಾಹರಣೆ ಆಗಬೇಕು. ಯಾಕಂತ ಹೇಳಿದ್ರೆ ಸಂಘಟನೆ ಕಾರ್ಯಕರ್ತನಾಗಿದ್ದು ನಾನು ಅಧ್ಯಕ್ಷನಾಗಿ ನನಗೆ ನೇಮಕ ಮಾಡಿ ಆಚಾರ ವಿಚಾರ ಹಾಗೂ ವ್ಯಕ್ತಿತ್ವನ ನೋಡಿ ನನ್ನ ಗುರುತಿಸಿ ಕೊಟ್ಟಿರಕ್ಕಂಥ ಆನೇಕಲ್ ಕೃಷ್ಣಪ್ಪ ಸಾಹೇಬ್ರಿಗೂ ಕೋಟಿ ಅಭಿನಂದನೆಗಳು ಹೇಳುತ್ತಾ, ಅದೇ ರೀತಿ ನಮ್ಮ ಬೆನ್ನೆಲುಬಾಗಿದ್ದು ನಮ್ಮ ಬಸವಣ್ಣವರು, ಮಂಜುನಾಥ್, ಸೆಂಟ್ರಿಂಗ್ ಮಂಜುನಾಥ್, ಉಮೇಶು, ನಮ್ಮ ತಂಡ ಎಲ್ರಿಗೂ G ಮಂಜುನಾಥ್ ಎಲ್ರಿಗೂ ಕೋಟಿ ಅಭಿನಂದನೆಗಳು ಸಲ್ಲಿಸುತ್ತಾ, ಈ ಹರಿನಗರಕ್ಕೆ ಬರಬೇಕಂತ ಹೇಳಿದ್ರೆ, ನಮ್ಮ ರಾಜ್ಯಾಧ್ಯಕ್ಷರು ಬರಬೇಕಂತ ಹೇಳಿದ್ರೆ ಒಂದೇ ಗುರುತು, ಅದು 5 ಕೋಟಿ ರೂಪಾಯಿ ಆಸ್ತಿಯಾದಂಥ ಅಂಬೇಡ್ಕರ್ ಭವನ ಮಾಡಿದ್ದಾರೆ. ಅದು ನಮ್ಮ ಎಲ್ರಿಗೂ ಹೆಮ್ಮೆಯಿಂದ ಹೇಳ್ಕೋಬೋದು. ಅದೇ ರೀತಿ ಶಾಲೆ, ಅದು ಒಂದು 5 ಕೋಟಿ ರೂಪಾಯಿ. ಈ ಸಂಘಟನೆ ಮಾಡಿದ್ದು ಏನಂತ ಹೇಳಿದ್ರೆ ಕೆಲವ್ರಿಗೆ ಗೊತ್ತಿಲ್ಲ ಸಂಘಟನೆ ಉದ್ದೇಶ. ಇಲ್ಲಿ ನಾವು ಸಂಘಟನೆ ಮಾಡಿ 10 ಕೋಟಿ ರೂಪಾಯಿ ಅಂತ ಆಸ್ತಿ ನಮ್ಮ ಮನೆಗೆ ತಗೊಂಡೋಗ್ತಾ ಇಲ್ಲ, ನಾವು ಸಂಘಟನೆಗೆ ಮಾಡಿದ್ದೀರಿ ಅಂತ ಹೆಮ್ಮೆಯಿಂದ ಹೇಳ್ಕೋಬೋದು ಬಂಧುಗಳೇ. ಅದೇ ರೀತಿ ಪ್ರತಿಯೊಬ್ಬರು ಮನಸ್ಸಲ್ಲಿ ಸಂಘಟನೆ ಅನ್ನೋ ಗುಣ ಇರಬೇಕು. ಸಂಘಟನೆಯಿಂದ ನಾವು ಬೆಳೆಯೋಕ್ಕೆ ಸಾಧ್ಯ ಇದೆ. ಆದರೆ ಕಾಸು ದುಡ್ಡು ಮಾಡ್ಕೊಂಡು ಸಂಘಟನೆಗೆ ಬರೋದಲ್ಲ, ಸಂಘಟನೆಗೆ ಮಾಡಿ ಆರ್ಥಿಕವಾಗಿ ಬೆಳ್ಕೋಬೋದು ಅಂತ ನನಗೆ ಇದೆ. ಪ್ರತಿಯೊಬ್ಬರು ಉದಾಹರಣೆಯಿಂದ ಇರಬೇಕು. ಅದು ನಾನೇ ಉದಾಹರಣೆ. ಸಣ್ಣ ಪೋಸ್ಟಿಂಗಿಂದ ಬಂದು ನನ್ನ ಗುರುತಿಸಿ ಕೊಟ್ಟಿರೋಕ್ಕೆ ಆನೇಕಲ್ ಕೃಷ್ಣಪ್ಪನಕ್ಕೆ ನಾನು ಕೋಟಿ ಅಭಿನಂದನೆ ಸಲ್ಲಿಸ್ತೀನಿ ಬಂಧುಗಳೇ. ಇಲ್ಲಿ ಬಂದಿರಕ್ಕಂಥ ನನ್ನ ಮಿತ್ರರು, ನನ್ನ ಬಂಧು ಬಳಗ, ಸಂಘಟನೆ ಪದಾಧಿಕಾರಿಗಳು ಎಲ್ರಿಗೂ ಅಭಿನಂದನೆಗಳು ಹೇಳ್ತೇನೆ ಬಂಧುಗಳೇ. ಜೈ ಭೀಮ್. ಎಲ್ರಿಗೂ ನಮಸ್ಕಾರ. ಇವತ್ತು ಚಿರಂಜೀವಿರ ಹುಟ್ಟುಹಬ್ಬ ಪ್ರಯುಕ್ತವಾಗಿ ನಾವು ಹರಿನಗರ ಏನು ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದಾರೆ. ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯ ಕೋರ್ತೇವೆ. ಅದ್ರ ಜೊತೆಗೆ ಅವರು ಇವತ್ತು PVC ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಹೀಗೆ 2 ಧಮಾಕ ಇವತ್ತು ಹುಟ್ಟುಹಬ್ಬ ಆಗಲಿ ಮತ್ತು ಸಂಘಟನೆಯ ಒಂದು ಅಧ್ಯಕ್ಷನ ವಹಿಸ್ಕೊಂಡಿದ್ದಾರೆ. ಅವ್ರಿಗೆ ಹೆಚ್ಚಿನ ದೇವರು ಆಯಸ್ಸು, ಆರೋಗ್ಯ, ಶಕ್ತಿಯನ್ನು ಕೊಡಲಿ ಅಂತ ಕೇಳ್ತಾ, ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲವನ್ನು ಕೊಡಲಿ ಅಂತ ಹೇಳ್ತಾ ನಾವೆಲ್ಲ ಅವ್ರ ಜೊತೆ ಇರ್ತೇವೆ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ತಮಗೆ ಏನಾದರೂ ಒಂದು ಸಲಹೆ ಕೊಡೋದಾದ್ರೆ ಏನು ಹೇಳೋದು? ಈ ಸಂಘಟನೆಯಲ್ಲಿ ಇವತ್ತು ಸಲಹೆ ಕೊಡೋದು ಅಂದರೆ ಇವತ್ತು ಸಂಘಟನೆಯನ್ನು ಯಾವ ಥರ ಬೆಳೆಸಬೇಕು ಅನ್ನೋದಕ್ಕೆ ಅವ್ರಿಗಿನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಇವತ್ತೇನು ಇಲ್ಲಿ ಕುಂದುಕೊರತೆಗಳ ಹರಿನಗರ ವಾರ್ಡ್ನಲ್ಲಿ ಕುಂದುಕೊರತೆಗಳು ಇರ್ಬೋದು, ಎಲ್ಲ ಇದರಲ್ಲೂ ಅವ್ರಿಗೆ ನಾವು ಮತ್ತು ಎಲ್ಲ ಸಮಾನ ಏನು ಜಾತಿ ಇದರಲ್ಲೆಲ್ಲ ನಾವು ಸಮಾನತೆಯನ್ನು ಕಾಣ್ತಾ ಅವ್ರಿಗಿನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿಕೊಂಡು ಇನ್ನೂ ಹಲವಾರು ಕಾರ್ಯಕ್ರಮ ರೂಪಿಸಿ ಇನ್ನು ಸಂಘಟನೆಯನ್ನು ಹೆಚ್ಚಿನ ಶಕ್ತಿಯಾಗಿ ಬೆಳೆಸೋಕ್ಕೆ ಅವ್ರಿಗಿನ್ನೂ ದೇವರು ಶಕ್ತಿ ಕೊಡಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು ವರ್ಷಗಳಿಂದ ಅವ್ರು ನೋಡ್ಕೊಂಡು ಬಂದಿರ್ತೀರ ನೀವು. ಆಗಿನ ಚಿರಂಜೀವಿ ಅವ್ರದ್ದು ಈಗಿನ ಚಿರಂಜೀವಿ ಅವ್ರಿಗೆ ಏನು ವ್ಯತ್ಯಾಸ ಅಂತ?
2 ವರ್ಷ ಜಾಸ್ತಿ ಆಗಿದೆ. ಚಿರಂಜೀವಿ ಹೆಸರು ಏನು ಚಿರಂಜೀವಿ ಅಂತಿದೆಯೋ ಇನ್ನೂ ಚಿರಂಜೀವಿಯಾಗಿ ಇನ್ನೂ ಹೆಚ್ಚಿನ ರೀತಿ ಬೆಳೆಯೋದಕ್ಕೆ ಅವರು ನಾವು ನೋಡಿದಾಗೆ ಹಲವಾರು ಸಂಘಟನೆಯಲ್ಲಿ ಕಷ್ಟಪಟ್ಟು ಎಷ್ಟೋ ರೀತಿ ಕುಂದುಕೊರತೆಯನ್ನು ಎದುರಿಸ್ಕೊಂಡು ತಳಮಟ್ಟದಿಂದ ಅವರನ್ನು ಬೆಳೆಸ್ಕೊಂಡು ಈ ರೀತಿ ಬರೋದಕ್ಕೆ ಅವ್ರಿಗೂ ಅಧ್ಯಕ್ಷರು ಕೊಡಬೇಕು ಅಥವಾ ಅಧ್ಯಕ್ಷರು ತೊಗೋಬೇಕು ಅನ್ನೋ ಆ ಶಕ್ತಿ ಇದ್ದರೆ ಮಾತ್ರ ತೊಗೊಳಕ್ಕಾಗೋದು. ಹಾಗಾಗಿ ಜೊತೆಯಲ್ಲಿ ನಾವು ಎಲ್ಲ ಸಂಘಟನೆಗಳು ಸೇರಿ ಅಥವಾ ರಾಜಕೀಯವಾಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲ ಥರ ಸಮಾನತೆನ ಕಾಪಾಡ್ಕೊಂಡು ಹೋದರೆ ಇನ್ನೂ ಸಂಘಟನೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯಾಗಿ ಬೆಳೀತದೆ. ನಾವು ಸದಾ ನಮ್ಮ ಬೆಂಬಲ ಸದಾ ಅವ್ರಿಗೆ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರು ಏನಾದರೂ ರಾಜಕೀಯಕ್ಕೆ ಬಂದು ಎಲೆಕ್ಷನ್ ನಿಂತ್ಕೊಳ್ಳೋದು ಆ ಥರ ಏನಾದರೂ ಇಂಟೆನ್ಷನ್ ಅವ್ರಿಗೆ ಇದ್ದರೆ ನಿಮ್ಗೆ ಸಪೋರ್ಟ್ ಆಗ್ತದೆ. ನಾವು ಸದಾ ಅವ್ರ ಜೊತೆಲಿ ಇರ್ತೇವೆ ಅಂತ ಹೇಳ್ಬಿಟ್ಟಿದ್ದೀರಲ್ಲ, ಎಲ್ಲ ಸಂದರ್ಭದಲ್ಲಿ ನಾವು ಇರ್ತೇವೆ ಅಂತ ಅಂದಮೇಲೆ ನಮ್ಮ ಸಪೋರ್ಟ್ ಇದ್ದೇ ಇರ್ತದೆ. ಬೆಂಗಳೂರು ದಕ್ಷಿಣ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಚಿರಂಜೀವಿಯವರೇ ಹಾಗೂ ನನ್ನ ಆತ್ಮೀಯರೇ ಹಾಗೂ ಅಧ್ಯಕ್ಷರಾದಂಥ ಬಸಣ್ಣವರೇ ಹಾಗೂ ಇನ್ನೊಬ್ಬರು ಸ್ನೇಹಿತರಾದಂಥ ಗೋವಿಂದರಾಜವರೇ ಹಾಗೂ ಇನ್ನೊಬ್ಬರು ಆತ್ಮೀಯರಾದಂಥ ಮಂಜಣ್ಣವರೇ ಮತ್ತು ಲಕ್ಷ್ಮಣ್ಣವರೇ ಇನ್ನೊಬ್ಬರು ಮಂಜು ಅವರೇ ಮುದಾಸಿರವರೇ ಕೃಷ್ಣಪ್ಪವರೇ ಎಲ್ಲ ಹಲವಾರು ನನ್ನ ಹರಿನಗರದ ಎಲ್ಲ ಗ್ರಾಮಸ್ಥರೇ ಎಲ್ಲ ಅಕ್ಕ ತಂಗಿದಿರೆ ಎಲ್ಲ ತಾಯಿಂದಿರೆ ಏನಿವತ್ತು ಚಿರಂಜೀವಿಯವರ ಬರ್ತಡೇ ಮಾಡ್ಕೊತಾ ಇದ್ದಾರೆ. ದೇವರು ಅವರಿಗೆ ಇನ್ನೂ ಹೆಚ್ಚಿನ ಆಯುಸ್ ಕೊಡಲಿ, ಆರೋಗ್ಯ ಕೊಡಲಿ. ಇವತ್ತು ಆರೋಗ್ಯ ಇದ್ದರೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದಂಗೆ. ಹಾಗಾಗಿ ಮೇಯ್ನ್ ಇವತ್ತು ಬೇಕಾಗಿರೋದು ಜನಕ್ಕೆ ಆರೋಗ್ಯ. ಹಾಗಾಗಿ ಭಗವಂತ ಆರೋಗ್ಯ ಕೊಟ್ಟು ಇದು ಮಾಡಲಿ. ನನ್ನ ಜೊತೇಲಿದ್ದಾರೆ ಕೊನೆಯವರೆಗೂ ನಾವು ಇವರು ಎಲ್ಲ ನಮ್ಮ ಸಂಘಟನೆಯರು ಇವರು ಎಲ್ಲರೂ ಸ್ನೇಹ ನನ್ನ ಮೇಲೆ ಹಂಗೇ ಇರಲಿ. ಅವ್ರ ಜೊತೆಲಿ ಕೂಡ ನಾನು ಸದಾಕಾಲ ಇರ್ತೀನಿ. ಏನೇ ಬಂದರೂ ನಾನು ಫೇಸ್ ಮಾಡ್ತೀನಿ. ಏನು ಬಂದರೂ ನನ್ನ ಹತ್ರ ಹಂಚ್ಕೊಳ್ಳಿ, ನಾನು ಮಾಡ್ತೀನಿ. ಯಾಕೆಂದರೆ ಇವತ್ತು 11 ವರ್ಷದ ಹಿಂದೆ ಪರಿಸ್ಥಿತಿ ಹೇಳಿದಾಗ ನನಗೆ ಕೋಪ ಬರ್ತದೆ. ಯಾಕೆ ಕೋಪ ಬರ್ತದೆ ಅಂದರೆ 11 ವರ್ಷದ ಹಿಂದೆಗಡೆ ನಮ್ಮ ಸಂಘಟನೆಯವ್ರನ್ನ ನೋಡೋರೇ ಇರಲಿಲ್ಲ. ನಿಜನ ಸುಳ್ಳ? ಹಂಗಾಗಿ ನಾನು ಇಲ್ಲೇ ಜಾಗದಲ್ಲಿ ನನ್ನ ಆಫೀಸ್ ಮೇಲೇ ಆಫೀಸನ್ನು ಕೊಟ್ಟು ಅಲ್ಲಿಂದ ಅವ್ರಿಗೆ ಏನು ಸಮುದಾಯ ಭವನ ಅವ್ರಿಗೆ ಏನೇನು ಗೌರವ ಸಿಗಬೇಕು ಅಷ್ಟು ಎತ್ತರಕ್ಕೆ ತೊಗೊಂಬಂದುಬಿಟ್ಟಿದ್ದೀನಿ. ಹಾಗಾಗಿ ಅವ್ರಿಗೆಲ್ಲೋ ಹಿಂದೆ ಒಬ್ಬರು ಯಾರೋ ಒಂದು ಫೋನ್ ಮಾಡಿ ಹಿಂಗೆ ಮಾಡ್ತಾರೆ ಅಂದಾಗ ನನಗೆ ನೋವಾಗ್ತದೆ. ಅದಕ್ಕೆ ಆ ಥರ ಅವ್ರು ಆಗೋದು ಬೇಡ, ಯಾರ ಬಾಯಿಗೂ ಸಿಗೋದು ಬೇಡ. ನಾನಿದ್ದೀನಿ, ನಾನು ಇಲ್ತ್ಕಾಲ್ದಂತಕ್ಕೆ ಅವರು ಒಬ್ಬರ ಬಾಯಿಗೂ ಸಿಗ್ದಂಗೆ ನಾನು ಇಡೀ ಸಂಘದವ್ರನ್ನ ನಾನು ನೋಡ್ಕೊತೀನಿ ಅಂತೇಳಿ ಈ ಮಾಧ್ಯಮದ ಮುಂದೆ ಹೇಳೋಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ಅದಕ್ಕೆಲ್ಲ ಮೇಯ್ನು ಭಗವಂತ ಶಾಂತಿಯಾಗಿ ಕೊಟ್ಟರೆ ಅವ ಏನೇ ಬರಲಿ ಅದನ್ನು ಫೇಸ್ ಮಾಡ್ಬೋದು. ನಾವು ಆ ತಾಳ್ಮೆ ಕಳ್ಕೊಂಡ್ರೆ ಭಾಳ ಕಷ್ಟ ಆಗ್ತದೆ. ಹಾಗಾಗಿ ಆ ಹುಡುಗ ಕಳ್ಕೊಳಕ್ಕೆ ನಾನು ಬಿಡೋದಿಲ್ಲ. ಎಲ್ಲ ಸಂಘಟನೆ ಅಧ್ಯಕ್ಷರು, ಪ್ರಧಾನ ಕಾರ್ಯಗಳು ಎಲ್ಲರೂ ಇರ್ತಾರೆ. ಹಾಗಾಗಿ ಆ ಥರಕ್ಕೇನು ಆಗೋದಿಲ್ಲ ಅಂತ ನಾನು